ಕಣು ಮುಖ, ಮಿರರಲ್ಲಿ ನೋಡ್ಕೋ. ಯಾಕೆ ಹಿಂಗ್ ಮಾಡ್ದೆ? ಮತ್ತೆ ನೀ ನನ್ಗೆ ನೆನ್ನೆ ಮುಖಕ್ಕೆ ಮಸಿ ಹಚ್ಚಿಲ್ವಾ, ಅದಕ್ಕೆ ಹಿಂಗ್ ಮಾಡ್ದೆ. ನಿನ್ನ ನಿಂತ್ಕೊಳ್ಳೆ, ನಿಂತ್ಕೊಳ್ಳೆ. ಏನಾಯ್ತು ನಿನ್ನ ಅವತಾರ? ನೋಡಿ ಪಪ್ಪ ಹೇಗ್ ಮಾಡಿದಾಳೆ ಅಂತ. ನೀನ ಮಾಡಿದ್ದು? ಪಪ್ಪ ನೆನ್ನೆ ಅವ್ನು ನನಗೆ ಮಸಿ ಹಚ್ಕೊಳ್ಳೋ ತರ ಮಾಡ್ದ ಅಲ್ಲ, ಅದಕ್ಕೆ ನಾನು ಅವನಿಗೆ ಮೀಸೆ ಬರ್ತೆ. ನಾನು ತಮಾಷೆ ಮಾಡಿದೆ ಅಷ್ಟೇ. ಅಲ್ಲ ಪುಟ್ಟಿ, ಅದಕ್ಕೆ ಹೀಗ ಮಾಡೋದು? ನೀನು ಅವನ ಅಕ್ಕ ಅಲ್ವಾ? ಅಷ್ಟು ಜವಾಬ್ದಾರಿ ಬೇಡವಾ ನಿನಗೆ? ಅಕಸ್ಮಾತ್ ನಾಳೆ ಏನಾದರೂ ಅವ್ನಿಗೆ ಅಲರ್ಜಿ ಆಯಿತು, ಇನ್ಫೆಕ್ಷನ್ ಆಯಿತು, ಏನು ಮಾಡೋದು ಅವಾಗ? ಎಲ್ಲನೂ ಹೇಳ್ಬೇಕಾ? ಅಷ್ಟು ಗೊತ್ತಾಗಲ್ವ ನಿನಗೆ? ಏನ್ ಪಪ್ಪ, ನೆನ್ನೆ ಅವ್ನು ನನಗೆ ಮಸಿ ಹಚ್ಕೊಳ್ಳೋ ತರ ಮಾಡ್ದ, ಅವಾಗೇನು ಅವನ್ನ ಬೈಲಿಲ್ಲ, ನನ್ನನ್ನು ಮಾತ್ರ ಬೈತಿದ್ದೀರಾ? ಬೈತಾ ಇಲ್ಲ ಪುಟ್ಟಿ. ಬಿಡಿ, ಗೊತ್ತಾಯ್ತು. ಅವ್ನ್ ಕಂಡ್ರೆ ನಿಮಗ್ ಪ್ರೀತಿ, ನನ್ ಕಂಡ್ರೆ ಪ್ರೀತಿನೇ ಇಲ್ಲ. ಹೆಂಗೋ ನಾನು ನಿಮ್ಮ ಮಗಳು ಅಲ್ವಲ್ಲ. ಪುಟ್ಟಿ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಅವನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನನಗೆ ನೀನು ಹೆಚ್ಚು ಅವನು ಹೆಚ್ಚು ಅಂತ ಯಾವತ್ತಾದ್ರೂ ಮಾತಾಡಿದ್ದೀನ? ಹಾಗೆ ಯಾವತ್ತಾದ್ರೂ ಟ್ರೀಟ್ ಮಾಡಿದ್ದೀನ ನಾನು? ಗೊತ್ತಾಯ್ತು ಬಿಡಿ. ಪುಟ್ಟಿ ಇಲ್ಲ ಬಾಯ್ಲಿ ಮಾತೇಳಿ. ನೀವು ಕಾಫಿ ಕುಡೀರಿ, ನಾನು ಮಾತಾಡ್ತೀನಿ. ಹಾಂ ಮೇಡಮ್, ನಾನು 2 ಡೇಸಿಂದ ಕಿಲಾಂಡೇಶ್ವರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾಟ್ ರೀಚಬಲ್ ಬರ್ತಾ ಇದೆ. ಅವರು ಊರಿಂದ ಯಾವಾಗ ಬರ್ತಾರೆ? ಏನಾದರೂ ಅಪ್ಡೇಟ್ ಸಿಗ್ತಾ? ಹೌದು ಸರ್, ಅವ್ರ ಹಸ್ಬೆಂಡ್ಗೇನೋ ಮೇಜರ್ ಆಪರೇಷನ್ ಆಗಬೇಕಿತ್ತಂತೆ, ಅದಕ್ಕೆ ಅರ್ಜೆಂಟಾಗಿ ಫಾರಿನ್ಗೆ ಹೋದ್ರು. ಅವ್ರ ಹಸ್ಬೆಂಡ್ ಪರಿಸ್ಥಿತಿ ಹೀಗಿರೋದ್ರಿಂದ ಅವ್ರ ಪರ್ಸ್ನಲ್ ಫೋನ್ ಯೂಸ್ ಮಾಡ್ತಿಲ್ಲ ಸರ್. ಇಂಥ ಕ್ರಿಟಿಕಲ್ ಟೈಮಲ್ಲಿ ಅವ್ರ ಹಸ್ಬೆಂಡ್ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ ಸರ್ ಅವರು. ನಮಗೂ ಅವ್ರು ಫೋನ್ ಮಾಡಿಲ್ಲ ಸರ್, ನಾವು ಅವ್ರಿಗೆ ಫೋನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸರ್. ನಾರ್ಮಲ್ ಆಗಿ ಅವರು ಯಾವುದಾದ್ರೂ ಟ್ರಿಪ್ ಹೋದಾಗ ಕಂಪ್ನಿಲಿ ಏನಾದರೂ ನಡೀತಾ ಇದೆಯಾ ಅಂತ ವಿಚಾರಿಸೋದಕ್ಕಾದ್ರೂ ಕಾಲ್ ಮಾಡ್ತಾ ಇದ್ರು ಸರ್. ಈಗ ಅದು ಮಾಡಿಲ್ಲ ಸರ್. ಸರ್ಜರಿ ಎಲ್ಲ ಮುಗಿದ ಮೇಲೆ ಅವ್ರು ಫೋನ್ ಮಾಡ್ಬೋದು ಸರ್. ಕಾಲ್ ಮಾಡಿದಾಗ ನೀವು ಕಾಲ್ ಮಾಡಿದ್ದೀರಾ ಅಂತ ನಾನು ಅವ್ರಿಗೆ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಏನು ಹೇಳ್ತಾ ಇದ್ದೀರಾ ಅತ್ತೆ? ಮಿಂಚುನ ಹೇಗೆ ದತ್ತು ಕೊಡೋಕ್ಕೆ ಸಾಧ್ಯ? ಅವಳು ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಗೊತ್ತಲ್ಲ? ಗೊತ್ತು ಅಳಿ, ಅಂದರೆ ನೀವು ಅವಳನ್ನ ಹೇಗೆ ನೋಡ್ಕೋತಾ ಇದ್ದೀರಾ, ಹೇಗೆ ಸಾಕ್ತಾ ಇದ್ದೀರಾ ಅಂತ. ಆದರೆ ಮಹಿಮಾ ಪರಿಸ್ಥಿತಿ ಹೀಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಂದು ಈ ರೀತಿ ನಾನು ಕೇಳ್ಕೊತಾ ಇರೋದು ಅದಕ್ಕೊಂದೇ ರೀಸನ್ ಅಳಿ, ಅಂದರೆ ಅವಳಿಗೆ ಮಿಂಚುಯಿಂದ ಒಂದು ಸ್ವಲ್ಪ ಖುಷಿ ಸಿಕ್ಕಲಿ, ಸಮಾಧಾನ ಸಿಕ್ಕಲಿ ಅಂತ. ಡಾಕ್ಟ್ರು ಕೂಡ ಹೇಳಿದ್ದಾರೆ, ಅವಳ ಮನಸ್ಸಿಗೆ ಹರ್ಟ್ ಆಗೋ ಥರ ಯಾವುದೇ ಇನ್ಸಿಡೆಂಟ್ ನಡೀಕೊಡ್ದು ಅಂತ. ನಮಗೆಲ್ಲ ಅದೇ ಭಯ. ಅವಳು ಮಿಂಚುನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳ, ಅದರಿಂದ ಯಾವ ಥರನೂ ಅನಾಹುತ ಆಗ್ಬಿಡಬಾರ್ದು ಅಂತ ಹೆದರ್ತಾ ಇದ್ದೀವಿ. ಮಹಿಮನೆ ವಿಷಯನ ನಮ್ಮ ಹತ್ರ ಮಾತಾಡೋಕೆ ಹೇಳಿದ್ದ? ಇಲ್ಲ ಅಳಿ, ಅಂದರೆ ಅವಳು ಬಾಯಿ ಬಿಟ್ಟು ನನ್ನ ಹತ್ರ ಏನೂ ಹೇಳಿಲ್ಲ. ಆದರೆ ಅವಳು 3 ಹೊತ್ತು ಮಿಂಚು ಫೋಟೋನ ಎದೆಗೆ ಹಾಕ್ಕೊಂಡಿರೋ ರೀತಿ, ಅವಳ ತಳಮಳ, ಅದನ್ನೆಲ್ಲ ನೋಡಿ ನನಗೆ ಅನಿಸ್ತು. ಆದರೂ ಸಾಧ್ಯ ಇಲ್ಲ ಅತ್ತೆ.